ಓಡಿಸ್ಕೊಂಡು ಎಲ್ಲೋ ಇದ್ದೆ. ಅದಾದ್ಮೇಲೆ ಮಜಾ ಭಾರತಕ್ಕೆ ಬಂದೆ. ಒಂದಷ್ಟು ಪ್ರೀತಿ ಸಿಕ್ತು. ಅಂದ್ರೆ ಇವತ್ತಿಗೂ ಇದೆ. ನಾನು ಒಂದಷ್ಟು ದಿನ ಕಾಣಿಸ್ಲಿಲ್ಲ, ರಿಯಾಲಿಟಿ ಶೋ ಮಾಡಲಿಲ್ಲ. ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ. ಅಲ್ಲಿ 15-16 ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ. ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು. ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು, ಭಯ ಪಡ್ತಾ ಇದ್ದೆ, ನರ್ವಸ್ ಆಗ್ತಾ ಇದ್ದೆ. ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು, ಅಂದ್ರೆ ಮೈಕ್ ಇಟ್ಕೊಂಡು ಈ ಥರ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಆಗ್ತಿರ್ಲಿಲ್ಲ. ಅಂದ್ರೆ ಏನು ಗೊತ್ತಿಲ್ಲ, ಏನು ಮಾಡಿರಲಿಲ್ಲ. ನಾಟಕ, ನೀಲ ಸಮೋಸ ಅದು ಇದು ತುಂಬ ಕಲ್ತು ಎಲ್ಲ ಮಾಡಿದ್ದಾರೆ. ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬ ಭಯ ಪಡ್ತಾ ಇದ್ದೆ. ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕರ್ಸಿರೋರು ಆಗಿರ್ಬೋದು, ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು, ನಾನು ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು, ಆಮೇಲೆ ಉತ್ತಮ್ ಸರ್ ಅಂತ ಇದ್ರು, ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೂವರೆ ವರ್ಷ ಒಂದಷ್ಟು ಕಲಿತೆ. ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್, ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ, ಶಿವದೋರ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು, ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬೇಕು ಈ ಹುಡುಗ ಅಂತ ಅಂದರು. ಆಯಿತು, ಅವರೆಲ್ಲ ಹೇಳಿದ್ರು, ಆಫೀಸ್ಗೆಲ್ಲ ಜನರು ಆಯಿತು, ಇದೆಲ್ಲ ಮಾತಾಡಿದ್ರು, ಆಯ್ತು ಸರಿ ಅಂತ ಅಂದರು. ಫಸ್ಟ್ ಟೈಮ್ ಅಂದರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್. ನಾನು ಅಲ್ಲಿ ಹೆಂಗೋ 16 ಕ್ಯಾಮ್ರಾ ರಿಹರ್ಸಲ್ ನಿಮಗೂ ಗೊತ್ತಿರುತ್ತೆ, ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನರ್ವಸ್, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಅಂದರೆ ಒಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸಪ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಭಯ ಪಡ್ತಾ ಇದೆ. ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲಿಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟರ್ ಸರ್ಗೆ, ನಮ್ಮ ಮುರಳಿ ಸರ್ಗೆ. ಅವರು ಸರ್ ಅನ್ನೋದಕ್ಕಿಂತ ನನಗೊಂದು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅವರು ಅಷ್ಟೇ, ಕ್ಯಾಮ್ರಾ ಲೈಟಿಂಗ್ಸು ಹೇಗೆ ತಗೋಬೇಕು, ಹೇಗೆ ಮಾಡಬೇಕು, ಹಿಂಗಿರು ಅಂತ ಹೇಳ್ಕೊಟ್ರು. ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡಿಕೊಂಡು ಹಿಂಗಿತ್ತು, ನಾವಾಗ ಸಿನಿಮಾದ ಸಕ್ಕದ ಮಾಡಿದ್ದಾರೆ, ಹಿಂಗಿದ್ದಾರೆ ಅಂದಾಗ ಅವ್ರು ನೋಡೋಕ್ಕೆ ಖುಷಿ. ಅವ್ರು ಸೆಟ್ಟಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ಮಾತಾಡಿಸ್ಬೇಕು ಅಂತ. ಅಂದರೆ ಜಾಸ್ತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬ, ಅಂದರೆ ಒಂದಷ್ಟು ಬರುತ್ತೆ. ಅಂದರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ, ಮುರಳಿ ಸರ್ಗೆ. ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ. ಎಷ್ಟೇ ಸಿನಿಮಾ ಮಾಡಿರ್ಬೋದು, ಈ ಸಿನಿಮಾ ನನಗೆ ಕೊಡುವಂಥ ಒಳ್ಳೆ, ಅದು ನಾನು ಅನ್ಕೊಂಡಿದ್ದೀನಿ. ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಅನ್ಕೋಬೋದು. ಅದಕ್ಕಿಂತ ಜಾಸ್ತಿ ಇದೆ. ಅಂದರೆ ಶೋ ಮಾಡಾಯಿತು, ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷ ಮಜಾ ಬರ್ತಾ ಸೀಸನ್ 3 ಮಾಡಿದೆ, ಸೀಸನ್ 4 ಮಾಡಿದೆ. ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸ್ ಅಂದರೆ ಕೊರೋನಾ ಲಾಕ್ಡೌನ್ ಆಯಿತು, ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಅಂದರೆ ಗೆಸ್ಟ್ ರೋಲು ಅದು ಇದು ಮಾಡ್ತಾಯಿದ್ದೆ. ಸೀರಿಯಲ್ ತುಂಬ ಬಂತು ನನಗೆ, ಸೀರಿಯಲ್ ಮಾಡಿ ನೀವು ಮಾಡಿ ಅಂತ. ನನಗೊಂದೇ ಇದ್ದಿದ್ದು, ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋದು ಅಂದರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ, ನನಗೆ ಒಂದು ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ. ಮತ್ತೆ ಎಲ್ಲೋ ಸೀರಿಯಲಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ. ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು 5-6 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ, ಏರು ಪೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಅಂದರೆ A to Z, ಅಂದರೆ ಒಂದು ಐಪ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದು ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ಬಂದ್ಬಿಟ್ಟೆ. ಅದರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನಿಮಾ, ನೀವೆಲ್ಲರೂ ನೋಡಬೇಕು. ಅಂದರೆ ಇವತ್ತು ಧರ್ಮ ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ, ಪಲ್ಪಲ್. ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ. ಸೆಟ್ ಹತ್ರ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ನ ಪುಣ್ಯ. ಅಂದರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನೂ ಆ ಕ್ಯೂಟಾಗಿ ನೋಡೋಕ್ಕೆ ಚೆಂದ ಇರುತ್ತೆ. ಅದರಲ್ಲಿ ಧರ್ಮ ಸರ್ ತುಂಬ ಹೇಳ್ಕೊಟ್ಟು ಕಲಿಸಿ ಆಮೇಲೆ ಮುರಳಿ ಸರು ಅಷ್ಟೇ, ಹಿಂಗಲ್ಲ ಹಿಂಗೆ ಮಾಡು ಹಿಂಗೆ. ನಾನು ಈ ಸಿನಿಮಾದಲ್ಲಿ ಹೇಳ್ದಲ್ಲ, ನಿಮಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇಶ್ ಸರ್ಗೆ, ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ. ಹಾಗೆ ಧರ್ಮ ಸರ್, ನಾನು ಸ್ಟಾರ್ಟಿಂಗು ಸರ್ ಅಂತ ಇದ್ದೆ ಭಯ ಪಡ್ಕೊಂಡು, ಆಮೇಲೆ ನನಗೆ ಅಣ್ಣ ಅಂದರೆ ಏನೇ ಒಂದಾದ್ರೂ ಹಿಂಗೆ ಮಾಡು ಚಿನ್ನ, ಹಿಂಗೆ ಮಾಡು ಒಂದು ಚೂರು ಭಯನೇ ಆಗಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಸೆಟ್ಟಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದು ಇನ್ನೊಂದು ಖುಷಿ ಏನಂದರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದು ತುಂಬ ಖುಷಿ ಆಯಿತು. ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಾನು, ಅದು ತುಂಬ ಖುಷಿ. ಮತ್ತು ನಮ್ಮ ಸಿನಿಮಾದಲ್ಲಿ ಕ್ಲ್ಯಾಪ್ ಮಾಡಿರೋದು ದರ್ಶನ್ ಸರ್. ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತದೆ. ಅವ್ರ ಆಶೀರ್ವಾದ ಯಾವಾಗಲೂ ಅವತ್ತು ನನಗೆ ಹೇಳಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಮಾಡು, ಬಾಡಿ ಗಿಡಿ ಮಾಡು ಅಂತ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು ಕಾರಲ್ಲಿ ಹೋಗ್ಬೇಕಾದ್ರೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕಾದ್ರೆ, ಆಟ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಿಲ್ಲಿಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಂದರೆ ಒಂದು 2 ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ. ಎಲ್ಲೋ ಹೋದ್ರೂ ಒಂದು ನೋಡಿ ಒಂದಷ್ಟು ಅವ್ರ ನಗು ಸಾಕು ನನಗೆ. ಅಷ್ಟು ನಿಲ್ಲಿಸ್ಬಿಟ್ಟು ಮಾತಾಡ್ತಾರೆ ಅಂದರೆ ನಾನು ಏನೋಲ್ಲ ಅಂದ್ರೆ 2 ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದು ಮಾಡ್ತಾರೆ ಅಂದಾಗ ಅದು ನನಗೊಂದು ಬ್ಲೆಸ್ಸಿಂಗು. ಅದು ಸಾಯೋವರೆಗೂ ಅದು ಹೆಂಗೆ ದೇವ್ರು ಕೊಟ್ಟರೋ, ಅದು ಯಾವ ವರನೋ, ನನ್ನ ತಾಯಿ ಇದು ಮಾಡಿರೋ ವರನೋ ಗೊತ್ತಿಲ್ಲ. ಅದು ಕೊನೆಯವರೆಗೂ, ಆ ಉಸಿರಿರೋವರೆಗೂ ಅವ್ರಿಗೂ ನಾನು ಋಣಿಯಾಗಿರ್ತೀನಿ. ಆಮೇಲೆ ಇಲ್ಲಿ ಬಂಟ ಸರ್ ಬಂದಿದ್ದಾರೆ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ, ಇಲ್ಲಿರೋರು ಎಲ್ಲರಿಗೂ ಅಷ್ಟೇ.